ಸುಮನ್ ಟಿವಿ ಕನ್ನಡದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 9636376663. ಅಂಬೇಡ್ಕರ್ ಅವ್ರು ಹೇಳಿದ್ರು ಹೆಣ್ಣು ಮಕ್ಕಳಿಗೆ 50% ರಿಸರ್ವೇಶನ್ ಬೇಕು ಅಂತ ಹೇಳಿ. ಆ ಸಂದರ್ಭದಲ್ಲಿ ಆಗಿಲ್ಲ. ಇವತ್ತು ನೀವು ಇಷ್ಟು ನಿರ್ಗಳವಾಗಿ ಇಷ್ಟು ಧೈರ್ಯವಾಗಿ ಮಾತಾಡೋಕ್ಕಾಗ್ತಾ ಇದೆ. ನಾನು ಒಬ್ಬ ಮಹಿಳೆಯಾಗಿ ಇಷ್ಟು ಧೈರ್ಯವಾಗಿ ಇವತ್ತು ಮಾತಾಡ್ತಿದ್ದೀವಿ ಅಂದರೆ ಸಂವಿಧಾನ ನಮಗೆ ಕೊಟ್ಟಂಥ ಒಂದು ಕೊಡುಗೆ. ಅವರು ಅವತ್ತು ಹಿಂದೂ ಕೋಡ್ ಬಿಲ್ಲನ್ನು ತಂದಾಗ ಒಪ್ಪಲಿಲ್ಲ ಅಂಥೇಳಿ ರಾಜೀನಾಮೆ ಕೊಟ್ಟದ್ದು. ತದನಂತರ ನೆಹರು ಅವರು ಒಬ್ಬ ಪ್ರಧಾನಿಯಾಗಿ ಬರೀ ಅದರಲ್ಲಿರುವಂಥ ಅಂಶಗಳೂ ಜಾರಿ ಆಗಬೇಕು. ಅಂಬೇಡ್ಕರ್ ಅವರ ಏನು ಅಂಶಗಳು ಕೊಟ್ಟಿದ್ರು ಹಿಂದೂ ಕೋಡ್ ಬಿಲ್ ಅದು ಜಾರಿ ಆಗಬೇಕು. ಮತ್ತು ರಾಜಕೀಯ ಗೊಂದಲನೂ ಆಗದೆ ಇರೋವಾಗ ಅದನ್ನು 3-4 ಭಾಗ ಮಾಡಿ ಅದನ್ನು ತಂದರು ತದನಂತರ. ಸೊ ಹಾಗಾಗಿ ಅಂಬೇಡ್ಕರ್ ಅವ್ರನ್ನ ಯಾವತ್ತಿಗೂ ಯಾರೂ ಮರೆಯೋ ಹಾಗೇ ಇಲ್ಲ. ನಾವಿಷ್ಟು ನೆಮ್ಮದಿಯಾಗಿ ಇವತ್ತು ಹೆಣ್ಮಕ್ಳು ಕೆಲವೆಲ್ಲ ನಮ್ಮ ಹಕ್ಕುಗಳನ್ನು ಚಲಾಯಿಸ್ತಾ ಇದ್ದೀವಿ ಅಂದರೆ ಅವ್ರಿಗಿದ್ದಂಥ ಒಂದು ಹೆಣ್ಮಕ್ಳ ಬಗ್ಗೆ ಇದ್ದಂಥ ಗೌರವ ನಮ್ಮ ಸಂವಿಧಾನದಲ್ಲೇ ಅದು ಕೊಟ್ಟಿರೋವಂಥದ್ದು. ಆದರೆ ಸಂವಿಧಾನದಲ್ಲಿ ಇರೋದನ್ನು ಜಾರಿ ಆಗಬೇಕೆಲ್ಲನೂ. ಜಾರಿ ಆಗೋದಕ್ಕೆ ಕೆಲವು ಸರಿ ನಾವು ಹೆಣ್ಮಕ್ಳೇ ಬಿಡಲ್ಲ. ಉದಾಹರಣೆಗೆ ನೋಡಿ, ನಾನು ಬೈತಿರ್ತೀನಿ, ಹೆಣ್ಮಕ್ಳಿಗೆ ಹೇಳ್ತಿರ್ತೀನಿ, ಯಾರೋ ಒಬ್ಬ ಹೆಣ್ಮಗಳು ನಮ್ಮ ಜೊತೆ ನಮ್ಮ ಕೊಲಿಗೋ ಅಥವಾ ನಮ್ಮ ಅಕ್ಕ ತಂಗಿರೋ ಅಥವಾ ನಮ್ಮ ಸ್ನೇಹಿತರು ಯಾರೋ ಏನೋ ಒಂದು ತಪ್ಪು ಮಾಡ್ತಾರೆ, ಸಮಸ್ಯೆ ಆದಾಗ ಅವ್ರನ್ನ ಟೀಕೆ ಮಾಡೋದಕ್ಕಿಂತ ಅವ್ರನ್ನ ತಿದ್ದೋ ಅಂಥದ್ದು ಮಾಡಬೇಕು. ನಾವೇ ಅವ್ರ ಬಗ್ಗೆ ಟೀಕೆ ಮಾಡೋದು, ನಾವೇ ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡೋದು ಮಾಡಬಾರ್ದು. ಇದು ನನ್ನ ಒಂದು ಸರ್ಕಲಲ್ಲಿ ನಾನು ಅಳವಡಿಸ್ಕೊಂಡಿರುವಂಥದ್ದು. ತಪ್ಪೆಲ್ಲರೂ ಮಾಡ್ತೇವೆ ಸಹಜವಾಗಿ. ಅದೇ ಗಂಡಸರಾದಾಗ ಅದನ್ನು ವೈಭವೀಕರಿಸೋದಿಲ್ಲ, ಮತ್ತು ಅದಕ್ಕೆ ಬೇರೆ ಬೇರೆ ಆ್ಯಂಗಲ್ ಕೊಡ್ತಾರೆ, ರೂಪ ಕೊಡ್ತಾರೆ, ಮತ್ತು ಅದನ್ನು ಸಮರ್ಥಿಸ್ಕೊಳ್ತಾರೆ. ಆದರೆ ಹೆಣ್ಣುಮಕ್ಕಳದಾದರೆ ಅದನ್ನು ಆದಿ ಬೀದಿಯಲ್ಲಿ ಮಾತಾಡಿಬಿಡ್ತಾರೆ. ಸೊ ಅದಾಗಬಾರ್ದು. ಸರಿ ಮಾಡುವಂಥ ಕೆಲಸವನ್ನು ನಾವು ಮಾಡಬೇಕು. ಕುಟುಂಬದಲ್ಲಿ ಪರ್ಫೆಕ್ಟಾಗಿ ಹೆಣ್ಣು ನಿಭಾಯಿಸ್ತಾಳೆ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಎಲ್ಲ ರೀತಿಯೂ. ಅದೇ ರೀತಿ ರಾಜಕೀಯದಲ್ಲೂ ಸಹ ಆಕೆ ಒಳ್ಳೆ ಅಡ್ಮಿನಿಸ್ಟ್ರೇಟರ್ ಅಂತ ಕೂಡ ನಿರೂಪಿಸ್ಕೊಂಡಿದ್ದಾಳೆ. ಆದರೂ ಸಹ ನಮ್ಮಲ್ಲಿ ನಂಬಿಕೆ ಇಲ್ಲ. ಪುರುಷ ಸಮಾಜಕ್ಕೆ ಎಲ್ಲಿ ಹೆಣ್ಣನ ಮೇಲೆ ಬಂದಾಗ ನಮ್ಮನ್ನು ತೊಳೆದಾಕ್ತಾರೋ ಅಥವಾ ಆಕೆ ಮುಂದೆ ನಾವು ತಲೆ ಬಾಗಿಸ್ಬೇಕು ಅಂತ ಏನೋ ಗೊತ್ತಿಲ್ಲ. ಸೊ ನಮ್ಮ ಸಮಾಜದಲ್ಲಿ ಹೆಣ್ಣಿಗಿನ್ನೂ ಆ ಒಂದು ಗೌರವ ಸ್ಥಾನಮಾನ ಸಿಕ್ಕಿಲ್ಲ. ಇಂಪ್ರೂವ್ ಆಗಬೇಕು, ಸಿಗ್ತಾ ಇದೆ, ಬದಲಾವಣೆ ಆಗಬೇಕು, ಒಂದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಬೇಕು, ಕೊಡಬೇಕು. ಇಲ್ಲ ಹೆಣ್ಣು ಬರೀ ಇದಕ್ಕೆ ಮಾತ್ರ ಅಂತಲ್ಲ. ನೋಡಿ, ಫಿಸಿಕಲಿ ನಾವು ಫಿಟ್ ಅಲ್ಲ ಅಂತ ಹೇಳ್ತಾರೆ. ನೀವು ಥೈಲ್ಯಾಂಡ್ ಇಂಥ ದೇಶಗಳಿಗೆ ಹೋಗಿ ಹೆಣ್ಣುಮಕ್ಕಳು ಲಾರಿ ಇದು ಎಲ್ಲ ಓಡಿಸ್ತಿರ್ತಾರೆ. ಆಮೇಲೆ ದೊಡ್ಡ ದೊಡ್ಡ ಇದನ್ನು ಎತ್ತಿ ಬಂಡಲ್ಸ್ನ ಫ್ರೂಟ್ಸ್ದು ಇದು ಏನೇ ಆಗಲಿ ನಿಂತ್ಕೊಂಡು ನೀವು ಸ್ವಲ್ಪ ಹೊತ್ತು ನೋಡಿ. ನಾನು ಈ ಸಾರಿ ಹಾಲಿಡೇಗೆ ಹೋದಾಗ ತುಂಬ ಹೊತ್ತು ನಾನು ಇದನ್ನೆಲ್ಲ ಅಬ್ಸರ್ವ್ ಮಾಡ್ಕೊಳ್ತಾ ಇದ್ದೆ. ಫಿಸಿಕಲಿ ಆಲ್ಸೋ ಅವರು ಆ ಕೆಲಸ ಮಾಡ್ತಿರ್ತಾರೆ. ಇಲ್ಲಿ ನಮ್ಮ ಭಾರತದಲ್ಲಿ ಅದನ್ನು ಟ್ಯಾಗ್ ಮಾಡಿಬಿಟ್ಟಿದ್ದಾರೆ. ಫಿಸಿಕಲಿ ಇವ್ರ ಕೈಲಿ ಇದು ಮಾಡೋಕ್ಕಾಗಲ್ಲ, ಮೆಂಟಲಿ ಇವ್ರ ಕೈಲಿ ಇದನ್ನು ತಡ್ಕೊಳಕ್ಕಾಗಲ್ಲ. ಇಲ್ಲ, ಗಂಟಿಗಿಂತ ಹೆಣ್ಣೆ ಸ್ಟ್ರಾಂಗ್. ಓಕೆ ಮೇಡಮ್, ಈಗ ನಾವು ಒಂದು ಸ್ವಲ್ಪ, ನೀವು ಶಾಸಕರಾಗಿ ಸಹ ಕೆಲಸ ಮಾಡಿದ್ರಿ, ನಂತರ ಮುಂದಿನ ಹೆಜ್ಜೆಗಳೇನು, ಯೋಜನೆಗಳೇನು, ಯಾವ ಕ್ಷೇತ್ರದಿಂದ ಅಖಾಡಕ್ಕೆ ಇಳಿತೀರಿ, ಇದ್ರ ಬಗ್ಗೆ ಮಾತನಾಡೋದಕ್ಕಿಂತ ಮುಂಚೆ ಈಗ GBA ಬಂದಿದೆ, ಕಾರ್ಪೊರೇಷನ್ ಎಲೆಕ್ಷನ್ಸ್ ಎಲ್ಲ ಆಗಬೇಕು ಅಂತ ಇದೆ. ಇದ್ರ ಬಗ್ಗೆ ನಾವು ಒಂದು ಸ್ವಲ್ಪ ಮಾತನಾಡೋಣ. ಯಾಕಂತ ಹೇಳಿದ್ರೆ ತಾವು 2 ಬಾರಿ ಕಾರ್ಪೊರೇಟರ್ ಆಗಿದ್ದಂಥವರು, ಸಾಕಷ್ಟು ಒಂದು ಕೆಲಸ ಕಾರ್ಯಗಳನ್ನು KR ಪುರಂ ಕ್ಷೇತ್ರದಲ್ಲಿ ಮಾಡಿದ್ದೀರಿ. ಸೊ ಬಹಳಷ್ಟು ದಿನಗಳಿಂದ ಎಲೆಕ್ಷನ್ ಯಾವಾಗ ಅಂತ ಕಾಯ್ತಾ ಇದ್ದಾರೆ. ನಮ್ಮ ರಸ್ತೆಗಳು, ನಮ್ಮ ಬೆಂಗಳೂರೆಲ್ಲ ಹಾಳಾಗಿ ಹೋಗಿದೆ ಮೇಡಮ್. ಈಗ GBA ಮೂಲಕ ಒಂದು ಹೊಸ ಬದಲಾವಣೆಯನ್ನು ತರಲಿಕ್ಕೆ 5 ವಿಭಾಗಗಳಾಗಿ ಮಾಡ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ತಾವೇನು ಹೇಳ್ತೀರಿ ಮೇಡಮ್? ನಿಜವಾಗ್ಲೂ ಸಹ 5 ಭಾಗಗಳಾದಾಗ ಬದಲಾವಣೆ ಆಗುತ್ತಾ, ಬ್ಯಾಂಗ್ಳೂರು ಮತ್ತೆ ಸರಿ ಹೋಗುತ್ತಾ, ಹೇಗೆ? ಇಲ್ಲ, ಇದು ಒಂದು ಒಳ್ಳೆ ಮೂವ್ ಕಾಂಗ್ರೆಸ್ ಪಕ್ಷದಿಂದ. ಏನು ನಮ್ಮ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ನಮ್ಮ ಸರ್ಕಾರ ತಗೊಂಡಿದೆ ಅಲ್ಲ, ಈ ನಿರ್ಧಾರ ಭಾಳ ಒಳ್ಳೆ ಮೂವ್. ಯಾಕೆಂದರೆ ಇವತ್ತು ಬೆಂಗಳೂರು ಬೃಹದಾಕಾರವಾಗಿ ಬೆಳೆದಿದೆ. ಸೊ ಹಾಗಾಗಿ ಆ ಬೆಳೆದಿರುವಂಥ ಬೆಂಗಳೂರಿಗೆ ಈ 5 ಭಾಗ ಮಾಡಿರೋದ್ರಿಂದ ಅಲ್ಲಲ್ಲಿ ಏನು ಅವಶ್ಯಕತೆ ಇದೆ. ಈಗ ಬೆಂಗಳೂರು 198 ವಾರ್ಡ್ ಇದ್ದಾಗ ನೋಡಿ, ಒಬ್ಬ ಮೇಯರ್ ಆದವರು, ಒಬ್ಬ ಕಮಿಷ್ನರು 198 ವಾರ್ಡಲ್ಲೂ ಏನು ಬೇಕು ಅಂತ ನೋಡುವಂಥದ್ದು ಇದೆಯಲ್ಲ, ಅದು ಭಾಳ ಕಷ್ಟ ಆಗ್ತಾಯಿತ್ತು. ಈಗ ಉದಾಹರಣೆಗೆ ನಮ್ಮ ಮಹದೇವಪುರ ಮತ್ತು KR ಪುರಂ ಸೇರಿ ಈಸ್ಟ್ GBA ಅಂತ ಆಗಿದೆ, ಗ್ರೇಟರ್ ಬೆಂಗಳೂರು ಅಂತ ಹೇಳಿ. ಅಫ್ಕೋರ್ಸ್ ವಿರೋಧ ಪಕ್ಷಗಳವರು ಟೀಕೆ ಮಾಡ್ತಿರ್ತಾರೆ, ಇನ್ಫ್ರಾಸ್ಟ್ರಕ್ಚರ್ ಇದೆಯಾ, ಏನಿದೆ ಅಂಥೇಳಿ. ಇರೋವಂಥ ಇನ್ಫ್ರಾಸ್ಟ್ರಕ್ಚರ್ ಜೊತೆಗೆ ಮುಂದೆ ಏನು ಬೇಕು ಅಂತ ಹೇಳಿ ಖಂಡಿತ ಸರ್ಕಾರ ಅದ್ರ ಬಗ್ಗೆ ಕೂಡ ಚಿಂತನೆ ಮಾಡ್ತಾರೆ. ಈಗಾಗಲೇ ಜಾಗಗಳನ್ನ ಗುರುತಿಸ್ತಾ ಇದ್ದಾರೆ, ಅದಕ್ಕೆ ಮತ್ತು ಅನುದಾನ ಕೂಡ ಅಲಾಟ್ ಮಾಡ್ತಾ ಇದ್ದಾರೆ. ಸೊ ಸಪ್ರೇಟ್ ಆದಾಗ ಇಲ್ಲಿರುವಂಥ ಸಮಸ್ಯೆನೇ ಬೇರೆ. ಈಗ ಬೆಂಗಳೂರು ಈಸ್ಟಲ್ಲಿ KR ಪುರಂ ಮಹದೇವಪುರದಲ್ಲಿರೋ ಸಮಸ್ಯೆನೇ ಬೇರೆ.
ನೀವು ಆ ಕಡೆ ಉತ್ತರಹಳ್ಳಿ ಭಾಗಕ್ಕೆ ಹೋದರೆ ಅಲ್ಲಿನ ಸಮಸ್ಯೆನೇ ಬೇರೆ, ನೀವು ಜಯನಗರ್ಗೆ ಹೋದರೆ ಅಲ್ಲಿಂದ ನೆಸೆಸಿಟೀಸು ಅಲ್ಲಿನ ಸಮಸ್ಯೆಗಳೇ ಬೇರೆ. ಸೊ ಹಾಗಾಗಿ ಇದು ಸಪ್ರೇಟ್ ಆಗಿರೋದ್ರಿಂದ ಖಂಡಿತ ಇದೊಂದು ಒಳ್ಳೆ ಮೂವ್ ಸರ್ಕಾರದಿಂದ. ಮತ್ತು ಚುನಾವಣೆ ಕೂಡ ಬೇಗ ಆಗಬೇಕು ಅನ್ನೋಂಥ ಅಪೇಕ್ಷೆ ನಮಗೂ ಸಹಿತ ಇದೆ. ಈಗಾಗಲೇ ಜೂನ್ 30 ಮಾಡಬೇಕು ಅಂಥೇಳಿ ಕೋರ್ಟ್ ಕೂಡ ಹೇಳಿರೋದ್ರಿಂದ ಖಂಡಿತ ಸರ್ಕಾರ ಅದ್ರ ಬಗ್ಗೆ ಪಾಸಿಟಿವ್ ಆಗಿದೆ, ಮಾಡ್ತಾರೆ ಅನ್ನೋಂಥ ವಿಶ್ವಾಸ ನನಗಿದೆ. ಇವಾಗಿರೋ ಅಂಥ ಬೆಂಗಳೂರಿನ ಪರಿಸ್ಥಿತಿಯಲ್ಲಿ ಎಲೆಕ್ಷನ್ ಆಗಲೇಬೇಕು, ಬೆಂಗಳೂರು ಸರಿ ಹೋಗಲೇಬೇಕು, ಇಲ್ಲ ಅಂತ ಹೇಳಿದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಸಾಕಷ್ಟು ತೊಂದರೆಗಳು ಜನಸಾಮಾನ್ಯರು ಎದುರಿಸಬೇಕಾಗುತ್ತೆ. ಹೌದು, ಒಬ್ಬ MLA ಹತ್ರ ಹೋಗೋಕ್ಕಿಂತ ಪಾಲಿಕೆ ಸದಸ್ಯರನ್ನು ಜನ ಬೇಗ ಅಪ್ರೋಚ್ ಮಾಡ್ತಾರೆ. ನೀರಿನ ಸಮಸ್ಯೆ ಇರ್ಬೋದು, ಮನೆ ಮುಂದೆ ಏನೋ ಇದು ನಾಯಿ ಕಚ್ಚಿ ತಂದರೂ ಅದಕ್ಕೂ ಬೇಗ ರೆಸ್ಪಾನ್ಸ್ ಮಾಡೋವಂಥದ್ದು, ಅಥವಾ ಏನೋ ಒಂದು ದೇವಸ್ಥಾನದ ಕೆಲಸ ಆಗಬೇಕು, ಅಥವಾ ಒಂದು ರಸ್ತೆ ಕೆಲಸ ಆಗಬೇಕು, ಸಣ್ಣ ಪುಟ್ಟದಕ್ಕೂ ಕೂಡ ಒಬ್ಬ ಶಾಸಕರನ್ನ ಹುಡ್ಕೋದಕ್ಕಿಂತ ಪಾಲಿಕೆ ಸದಸ್ಯರ ಅವಶ್ಯಕತೆ ಭಾಳ ಇದೆ. ಸೊ ಹಾಗಾಗಿ ಅದು ಖಂಡಿತ ಬೇಗ ಆಗುತ್ತೆ ಚುನಾವಣೆ. ಮೇಡಮ್, MLAಗಿಂತೂ ಒಬ್ಬ ಕಾರ್ಪೊರೇಟ್ ಅವ್ರಿಗೆ ಸಮಸ್ಯೆಗಳು ಜಾಸ್ತಿ, ಅವ್ರಿಗೆ ಒಂದು ಸ್ವಲ್ಪ ಕಷ್ಟ ಜಾಸ್ತಿ ಅಂತ ಹೇಳ್ತಾರೆ. ಇದು ನಿಜಾನ ಮಾಡಿ? ಇಲ್ಲ, ನಾನು ಎರಡೂ ನಿಭಾಯಿಸಿರೋದ್ರಿಂದ ಹಾಗೇನು ಅನಿಸಲ್ಲ. MLA ಕೆಲಸನೇ ಒಂಥರ ಬೇರೆ, ಇಲಾಖೆಗಳೆಲ್ಲ ಜಾಸ್ತಿ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಬೆಂಗಳೂರಲ್ಲಿ MLA ಆಗೋಕ್ಕೂ ರೂರಲಲ್ಲಿ MLA ಆಗೋಕ್ಕೂ ಭಾಳ ವ್ಯತ್ಯಾಸ ಇದೆ. ಬೆಂಗಳೂರು MLAಗಳ ಸಮಸ್ಯೆಗಳೇ ಬೇರೆ. ಬೆಂಗಳೂರು MLAಗಳಿಗೆ ಕೆಲವೇ ಇಲಾಖೆಗಳು ಬರುತ್ತೆ. ರೂರಲಲ್ಲಿ MLA ಆದವ್ರಿಗೆ ಇಲಾಖೆಗಳ ಸಂಖ್ಯೆ ಜಾಸ್ತಿ. ನೀರಾವರಿ ಬರುತ್ತೆ, ರೈತರದ್ದು ಬರುತ್ತೆ, ಫಿಶರಿ ಡಿಪಾರ್ಟ್ಮೆಂಟ್ ಬರುತ್ತೆ, ರೆವಿನ್ಯೂ ಪ್ರಾಬ್ಲಮ್ಸ್ ಜಾಸ್ತಿ ಇರುತ್ತೆ, ಮತ್ತು ಆರ್ಟಿಕಲ್ಚರ್, ಅಗ್ರಿಕಲ್ಚರ್, ಸಾಕಷ್ಟು ಇಲಾಖೆಗಳು ಬರುತ್ತೆ ನಿಮಗೆ. PWD ಅಂತೆ, ಮತ್ತು ಮೇಜರ್ ರೋಡ್ಸ್ ಅಂತೆ, ಇನ್ನೂ ಅನೇಕ ಇಲಾಖೆಗಳು ಬರುತ್ತೆ. ಸೊ ಹಾಗಾಗಿ ಆ ಕೆಲಸದ್ದು ಅದರದ್ದೇ ಆದಂತೆ ಇರುತ್ತೆ. ಯಾರಿಗೆ ಜವಾಬ್ದಾರಿ ಇರುತ್ತೆ ಅವ್ರಿಗೆ ಕಷ್ಟ ಅನಿಸುತ್ತೆ, ಯಾರಿಗೆ ಜವಾಬ್ದಾರಿ ಫೀಲ್ ಆಗಲ್ಲ ಅವ್ರು ಯಾವ ಪೋಸ್ಟ್ಗೆ ಹೋದರೂ ಅವ್ರಿಗೇನು ಆತಂಕ ಆಗಲ್ಲ. ಸೊ ಹಾಗಾಗಿ ಜವಾಬ್ದಾರಿ ಫೀಲ್ ಆಗೋರಿಗೆ ಯಾವುದಾದ್ರೂ ಕೂಡ ಸ್ವಲ್ಪ ಕಷ್ಟ ಮಾಡಬೇಕು ಅನ್ನೋಂಥ ಇಚ್ಛಾಶಕ್ತಿ ಇರೋರು ಅದನ್ನು ಫೀಲ್ ಮಾಡಿ ಮಾಡ್ತಿರ್ತಾರೆ. ಈಗಾಗಲೇ ನೀವು ಶಾಸಕರಾಗಿ ಅನುಭವ ಪಡೆದಿದ್ದೀರಿ. ಈಗ ಮುಂದೆ ನೀವು ಯಾವ ಒಂದು ಕ್ಷೇತ್ರದಿಂದ ಅಖಾಡಕ್ಕೆ ಇಳಿತೀರಿ? ಯೋಜನೆಗಳು ಯಾವ ರೀತಿ ನೀವು ಪ್ಲಾನ್ ಮಾಡ್ಕೊಂಡಿದ್ದೀರಿ ಮೇಡಮ್? ಅದು ಕ್ವಶನ್ ಮಾರ್ಕಲ್ಲಿದೆ, ನಾನು ಯಾವ ಕ್ಷೇತ್ರದಿಂದ. ಈಗ ಜನಗಳಿಗೂ ಬಹಳಷ್ಟು ಕ್ಯೂರಿಯಾಸಿಟಿ ಇದೆ. KR ಪುರಮಲ್ಲಿ ಪೂರ್ಣಿಮಾ, ನನಗೆ ಭಾಳಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ಪಾಸಿಟಿವ್ ಆಗೂ ಹೇಳೋರು ಇದ್ದಾರೆ, ಟೀಕೆ ಮಾಡೋರು ಇದ್ದಾರೆ. ನೀವು ಪಕ್ಷ ಬದಲಾಯಿಸಿದ್ರಿ, ಬದಲಾಯಿಸಬಾರ್ದಿತ್ತು ಅಂತ ಹೇಳಿ. ಪಕ್ಷ ಬದಲಾಯಿಸಿದ ತಕ್ಷಣ ಅದೊಂದು ಕೆಟ್ಟದು ಅನ್ನೋಂಥ ಕೆಲವರು ಇಂಪ್ಯಾಕ್ಟ್ ಇದೆ. ಆದರೆ ರಾಜಕೀಯದಲ್ಲಿ ಕೆಲವು ಸಂದರ್ಭಗಳು ಯಾವ ರೀತಿ ಆಗುತ್ತೆ ಅಂತ ನಾವು ಹೇಳಲಿಕ್ಕಾಗೋದಿಲ್ಲ. ಹಾಗಾಗಿ ಚೇಂಜಸ್ ಅನ್ನೋದಿದ್ದೇ ಇರುತ್ತೆ. ಬದಲಾವಣೆ ಜಗದ ನಿಯಮ ಅನ್ನೋ ಥರ ಇರುತ್ತೆ. ಆದರೆ ನನ್ನ ತಂದೆ ಹೇಳಿರೋ ಹಾಗೆ ನೀವು ಯಾವ ಪಕ್ಷದಲ್ಲಿ ಇರ್ತೀರ, ಪಕ್ಷ ತಾಯಿ ಥರ, ಅದಕ್ಕೆ ಗೌರವ ಕೊಡಬೇಕು ಅಂತ ಹೇಳಿ. ಸೊ ಆ ಸಿದ್ಧಾಂತವನ್ನು ನಾನು ಅಳವಡಿಸ್ಕೊಂಡಿದ್ದೇನೆ. ಇಲ್ಲಿಗೆ ನಮ್ಮದು ಕಾಂಗ್ರೆಸ್ ಕುಟುಂಬನೇ. ನನ್ನ ತಂದೆ ಸತತವಾಗಿ ಕಾಂಗ್ರೆಸ್ಸಲ್ಲಿ ಇದ್ದಂಥವ್ರೆ. ಕೆಲವು ಕಾರಣಗಳಿಂದ ಅವರು ಕಾಂಗ್ರೆಸ್ ಬಿಡೋ ಹಾಗಾಯಿತು, ಜನತಾ ದಳಕ್ಕೆ ಹೋದರು. ನಾನು ಜನತಾ ದಳಕ್ಕೇನು ಸೇರಿರಲಿಲ್ಲ. ನಾನು ಅವಾಗ ಕಾಂಗ್ರೆಸ್ನ ಕಾರ್ಪೊರೇಟ್ರೇ ಇದ್ದೆ. ಆವಾಗ ನನ್ನ ಸಸ್ಪೆಂಡ್ ಮಾಡಿದರು ಕಾಂಗ್ರೆಸ್ ಪಾರ್ಟಿಯಲ್ಲಿ. ನಂತರ ಕಾಂಗ್ರೆಸ್ಸಲ್ಲೇ ಉಳಿಬೇಕು ಅಂತ ಲಾಸ್ಟ್ ಮೂಮೆಂಟ್ವರೆಗೂ ನಾನು ಟ್ರೈ ಮಾಡಿದ್ದೆ. ಅವತ್ತು ನನ್ನ ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟವರು DK ಶಿವಕುಮಾರ್ ಅವರು, ರಾಮಲಿಂಗಾರೆಡ್ಡಿಯವರು, ರಮೇಶ್ ಕುಮಾರ್, ಈ ರೀತಿ ಕೆಲವು ಕಾಂಗ್ರೆಸ್ ನಾಯಕರು ಸಪೋರ್ಟ್ ಮಾಡಿದ್ರು ನನ್ನ ಉಳಿಸ್ಕೊಳ್ಳಿಕ್ಕೆ. ಆದರೆ ಆಗಲಿಲ್ಲ ಅವತ್ತು. ತದನಂತರ ನಾನು BJPಗೆ ಹೋಗಬೇಕಾಗಿ ಬಂತು. ಯಡಿಯೂರಪ್ಪನವರು, ಬೊಮ್ಮಾಯಿಯವರು, ಇವರೆಲ್ಲ ನನಗೆ ಭಾಳ ಸಪೋರ್ಟಿವ್ ಆಗಿದ್ದರು. ನಿಜವಾಗ್ಲೂ ಅವ್ರ ಬಗ್ಗೆ ನನಗೆ ಯಾವತ್ತಿಗೂ ಕೂಡ ಗೌರವ ಆಗೇ ಇರುತ್ತೆ. ಅದು ಬದಲಾಗೋದಿಲ್ಲ. ಪಾರ್ಟಿ ಚೇಂಜ್ ಆಗಿದ್ದೀವಿ ಅಂತೇಳಿ ಆಗೋದಿಲ್ಲ. ಆ ಗೌರವ ಇರುತ್ತೆ. ಪಕ್ಷದ ಇದು ಬೇರೆ, ಒಬ್ಬರನ್ನ ನಾವು ಗೌರವದಿಂದ ಕಾಣೋ ಅಂಥದ್ದು ಬೇರೆ. ಸೊ ಹಾಗಾಗಿ ಅಲ್ಲಿ 2ನೇ ಬಾರಿ ಕಾರ್ಪೊರೇಟ್ರಾಗಿ ಗೆದ್ದೆ ನಾನು. MLA ಸೀಟ್ ಕೊಟ್ಟರು, MLA ಆಗಿ ಗೆದ್ದೆ. ಬಟ್ ಅಲ್ಲಿ ಸಿದ್ಧಾಂತಗಳು ಏನು ಹೇಳ್ತಾರೆ ಅದನ್ನು ಎಲ್ರಿಗೂ ಕೂಡ ಈಕ್ವಲ್ ಆಗಿ ಫಾಲೋ ಮಾಡಲ್ಲ. ಫ್ಯಾಮಿಲಿಗೆ ಕೊಡಲ್ಲ ಅಂತಾರೆ. ಕೆಲವು ಫ್ಯಾಮಿಲೀಸ್ಗೆ ಅಪ್ಪನಿಗೂ ಕೊಡ್ತಾರೆ, ಮಕ್ಕಳಿಗೂ ಕೊಡ್ತಾರೆ, ಗಂಡಗೂ ಕೊಡ್ತಾರೆ, ಹೆಂಡತಿಗೂ ಕೊಡ್ತಾರೆ. ಕೆಲವು ಫ್ಯಾಮಿಲೀಸ್ಗೆ ಆ ಬೆಂಚ್ ಮಾರ್ಕ್ ಹಾಕ್ತಾರೆ, ಕೊಡೋಕ್ಕಾಗಲ್ಲ ಅಂಥೇಳಿ. ಸೊ ನನ್ನ ಹಸ್ಬೆಂಡ್ಗೂ ಕೂಡ ರಾಜಕೀಯದಲ್ಲಿ ಇರಬೇಕು ಅಂತ ಇಷ್ಟ ಇತ್ತು. ಸೊ ನಾನಿವತ್ತಿಷ್ಟು ಬೆಳೀಲಿಕ್ಕೆ ಬರೀ ಕೃಷ್ಣಪ್ಪನ ಮಗಳು ಅನ್ನೋದು ಒಂದೇ ಕಾರಣ ಅಲ್ಲ. ಒಂದು ಕೃಷ್ಣಪ್ಪನ ಮಗಳು, ಒಂದು ನನ್ನ ವೈಯಕ್ತಿಕ ವರ್ಚಸ್ಸು. ಒಂದು ಸಾರಿ ಜನ ಕೃಷ್ಣಪ್ಪನ ಮಗಳು ಅಂತ ಅವಕಾಶ ಕೊಟ್ಟ ಮೇಲೆ ಅದನ್ನು ನಾನು
ನನ್ನ ತನವನ್ನು ಕೂಡ ನಾನು ಪ್ರೂವ್ ಮಾಡ್ಕೊಂಡಿರೋದು ನನಗೆ ಹೆಲ್ಪ್ ಆಗಿದೆ. ಮತ್ತು ನನ್ನ ಜೊತೆ ನನ್ನ ಕುಟುಂಬ, ನನ್ನ ಹಸ್ಬೆಂಡ್ ಇರ್ಬೋದು, ಮನೆಯಲ್ಲಿ ನನ್ನ ತಾಯಿ ಇರ್ಬೋದು, ಮನೇಲಿ ನಮ್ಮ ತಾಯಿ ಎಲ್ಲ ನೋಡ್ಕೊಳ್ಳೋದ್ರಿಂದ ನಾನು ಹೊರಗಡೆ ಇಷ್ಟು ಚೆನ್ನಾಗಿ ಕೆಲಸ ಮಾಡೋಕ್ಕೆ ಸಾಧ್ಯ. ನನ್ನ ತಂಗಿ ಇರ್ಬೋದು, ನನ್ನ ಮಕ್ಕಳಿರ್ಬೋದು, ಈ ಫ್ಯಾಮಿಲಿ ನನಗೆ ಸಪೋರ್ಟ್ ಮಾಡಿರೋದ್ರಿಂದ ನಾನು ಕೂಡ ಬೆಳೀಲಿಕ್ಕೆ ಸಾಧ್ಯ ಆಗಿತ್ತು. ಸೊ ಅಂಥ ಸಂದರ್ಭದಲ್ಲಿ ಫ್ಯಾಮಿಲಿಗೋಸ್ಕರ ನಾನು ಕೆಲವು ನಿರ್ಧಾರಗಳನ್ನ ಚೇಂಜ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಪಕ್ಷ ಬದಲಾವಣೆ ಆದಮೇಲೆ ಈಗ ಹಿರಿಯೂರಿನಲ್ಲಿ ಸುಧಾಕರ್ ಅವರಿದ್ದಾರೆ, ಕೆ ಆರ್ ಪುರಂನಲ್ಲಿ ಮೋಹನ್ ಬಾಬು ಅವರು ಕಳೆದ ಬಾರಿ ಅಭ್ಯರ್ಥಿಯಾಗಿದ್ದರು. ಮತ್ತು ಅವರು ಕೂಡ ಇಲ್ಲಿ ಪಕ್ಷ ಯಾರೂ ಇಲ್ಲದೇ ಇದ್ದಾಗ ಪಕ್ಷದ ಅಭ್ಯರ್ಥಿಯಾಗಿ ಪಕ್ಷನ ಮುನ್ನಡೆಸ್ಕೊಂಡು ಹೋಗೋ ಕೆಲಸ ಮಾಡಿದ್ದಾರೆ. ಸೊ ಈಗ ಪಕ್ಷ ಎಲ್ಲಿ ಅಂತ ಹೇಳುತ್ತೆ ಅಲ್ಲಿಗೆ ವೆಯ್ಟ್ ಮಾಡಬೇಕು ನಾನು, ನೋಡೋಣ ಪಕ್ಷ ಏನು ಹೇಳುತ್ತೆ. ಎಲ್ಲಿ 224 ಕ್ಷೇತ್ರದಲ್ಲಿ ಎಲ್ಲಿ ಕೊಟ್ಟರು ನಿಲ್ಲಕ್ಕೆ ನಾನು ತಯಾರಿದ್ದೆ.